ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ನಮ್ಮೆಲ್ಲರಿಗೂ ಈಗ ಒಂದು ಹಬ್ಬ ಶುರುವಾಗಿದೆ. IPL ಎಂಬಂತಹ ಒಂದು ಹಬ್ಬ ಪ್ರಾರಂಭ ಆಗಿ ಒಂದು ತಿಂಗಳ ಹತ್ರ ಬಂತು. ಮಾರ್ಚ್ 22ರಿಂದ ಮಕ್ಕಳಿಗೆಲ್ಲ ರಜೆ ಬೀಳುವಂತಹ ಕಾಲ ಹತ್ತಿರ ಆಗಿದೆ. IPL ಪೀಕ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾಲದಲ್ಲಿ ನಮಗೆಲ್ಲ ಸಂಭ್ರಮ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಈ IPL ಮ್ಯಾಚನ್ನು ನೋಡದೇ ಇದ್ದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಇದು ನಮ್ಮನ್ನು ಆಕರ್ಷಿತವನ್ನಾಗಿ ಮಾಡಿದೆ. ನಮಗೆ ಅಂತಹ ಒಂದು ಉತ್ಸಾಹವನ್ನು ಕೊಡ್ತಾ ಇದೆ. ಅದರಲ್ಲಿಯೂ ನಮಗೆಲ್ಲ ಕನ್ನಡಿಗರಿಗೆ ಇನ್ನೂ ವಿಶೇಷ ಏನು, RCB. ಯಾಕೆ? ಅಲ್ಲಿ ಕೊಹ್ಲಿ ಇದ್ದಾನೆ ಒಂದು. ಇನ್ನೊಂದು ನಮ್ಮ ಬೆಂಗಳೂರಿನ ನಮ್ಮ ಕರ್ನಾಟಕದ ಟೀಮ್ ಅದು. ಆದ್ದರಿಂದ ನಮಗೆಲ್ಲರಿಗೂ ಕೂಡ RCB ಅಂದರೆ ತುಂಬ ಇಷ್ಟ ಹಾಗೂ ಅತ್ಯಂತ ಪ್ರೀತಿ. ಆದ್ದರಿಂದ RCB ಅಭಿಮಾನಿಗಳ ಸಂಖ್ಯೆ ಅತ್ಯಧಿಕ. ನಮಗೆ ಕರ್ನಾಟಕದವರಿಗೆ ಕನ್ನಡಿಗರು ಎನ್ನುವಂತಹ ಒಂದು ಪ್ರೀತಿ ಆದರೆ, ನಮ್ಮ ಭಾರತದಾದ್ಯಂತ ಅಥವಾ ವಿಶ್ವದಾದ್ಯಂತ ಇರುವಂತಹ ಎಲ್ಲರಿಗೂ ಕೂಡ ವಿರಾಟ್ ಕೊಹ್ಲಿ ಇರುವಂತಹದ್ದು ಬಹಳ 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 ಆನಂದದ ವಿಚಾರ. ಆದ್ದರಿಂದ ವಿರಾಟ್ ಕೊಹ್ಲಿಯ ಅಭಿಮಾನಿಗಳೆಲ್ಲರೂ ಕೂಡ RCB ಅಭಿಮಾನಿಗಳಾಗಿ ಕನ್ವರ್ಟ್ ಆಗಿದ್ದಾರೆ, ಪರಿವರ್ತಿತರಾಗಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ನಿರಂತರವಾಗಿ ಏನು ಮಾಡ್ತೇವೆ, RCB ಗೆಲ್ತದೆ, ಈ ಸಲ ಕಪ್ ನಮ್ಮದೇ ಅಂತ ನಾವೆಲ್ಲರೂ ಕೂಡ ಆಸೆಯಿಂದ ತವಕದಿಂದ 17 ವರ್ಷ ಕಾದದ್ದಾಯಿತು. 18ನೇ ವರ್ಷದಲ್ಲಿ ಈಗಿದ್ದೇವೆ. 18 ನಮ್ಮದೇ, 18ರ ಗಂಟು, 18ರ ನಂಟು ಇತ್ಯಾದಿ ಎಲ್ಲವನ್ನು ನಾವು ಹೇಳಿ ಇನ್ನು ಕಪ್ ನಮ್ಮದೇ ಅಂತಲೇ ನಾವಿನ್ನು ಆಶೆಯಲ್ಲಿದ್ದೇವೆ. ಅದು ನಮಗೆ ಅಪೇಕ್ಷಿತ ಕೂಡ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ನೆನಪಾಗ್ತದೆ, ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವ್ಯರ್ಥವೆನ್ನುವೆಯೇನ್. ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವ್ಯರ್ಥವೆನ್ನುವೆಯೇನ್. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ ಹೇಳಿದ್ದಾರೆ ಅಲ್ವಾ. ಒಂದು ವರ್ಷ ಗೆಲ್ಲಿಲ್ಲ ಅಂತಾದ್ರೆ ಮತ್ತೊಂದು ವರ್ಷ ಈಗ ನಾವು ಕಾದಿದ್ದೇವೆ. ಗೆಲ್ಲಲಿಲ್ಲ ಅಂತ ಆದ್ರೆ ಅವರು ಮಾಡಿದಂತಹ ಪರಿಶ್ರಮ ವ್ಯರ್ಥ ಅಂತ ಆಗ್ತದೆಯೋ? ಆ ವಿರಾಟ್ ಕೊಹ್ಲಿ ಮಾಡಿದಂತಹ ಪರಿಶ್ರಮ, ಅವನು ಹೊಡೆಯುವಂತಹ ಒಂದೊಂದು ಸ್ಕ್ವೇರ್ ಕಟ್ ನೋಡಿ, ಒಂದೊಂದು ಬೌನ್ಸರ್ ಬಾಲಿಗೆ ಹೊಡೆಯುವಂತಹ 6, ನಾವು ಪಾಕಿಸ್ತಾನ ಮ್ಯಾಚ್ನಲ್ಲಿ ಹೊಡೆದಂತಹ 2 6 ಅನ್ನಂತೂ ನಾವು ಜೀವನ ಪರ್ಯಂತ ನಾವು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅದ್ಭುತವಾದಂತಹ ಆಟಗಾರ. ಅದೆಲ್ಲ ವ್ಯರ್ಥ ಆಗ್ತದೆಯೋ? ಸಚಿನ್ ತೆಂಡೂಲ್ಕರ್ ಅವರು ಮಾಡಿದಂತಹ ಸಾಧನೆ ಏನು ಅಗಾಧ. ಕ್ರಿಕೆಟಿನ ದೇವರಾಗಿ ಇವತ್ತು ಧ್ರುವ ತಾರೆಯಾಗಿ ಮಿಂಚುತ್ತಾ ಇರುವಂತಹ ವ್ಯಕ್ತಿ, ನೋಡುವುದಕ್ಕೆ ವಾಮನ, ತ್ರಿವಿಕ್ರಮನಾಗಿ ಕ್ರಿಕೆಟ್ನಲ್ಲಿ ಬೆಳೆದಿರುವಂತಹ ವ್ಯಕ್ತಿ. ಅದಕ್ಕೆಲ್ಲ ಕಾರಣ ಏನು? ಅವರ ನಿರಂತರವಾದಂತಹ ಪರಿಶ್ರಮ ಅಲ್ಲದೆ ಇನ್ನೇನು? ವಿರಾಟ್ ಕೊಹ್ಲಿ ಒಂದಿನೂ ಪ್ರಾಕ್ಟೀಸ್ಗೆ ಲೇಟಾಗಿ ಬರಲ್ವಂತೆ. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಎಲ್ಲರಿಗಿಂತ ಮೊದಲು ಪಿಚ್ನಲ್ಲಿದ್ದು ತಮ್ಮ ವ್ಯಾಯಾಮವನ್ನ ಹಾಗೂ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ರಂತೆ. ಹೀಗೆ ಅವರೆಲ್ಲ ಮಾಡಿದಂತಹದ್ದೇನು ಅಂದ್ರೆ, ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವ್ಯರ್ಥವೆನ್ನುವೆಯೇನ್. ಆದ್ರಿಂದ ಇವತ್ತಿನ ದಿನ ಅತ್ಯಧಿಕ ರನ್ ಹೊಡೆದವರು ಯಾರು? ವಿರಾಟ್ ಕೊಹ್ಲಿ. ಅತ್ಯಧಿಕ ರನ್ ಹೊಡೆದವರು ಯಾರು? ಸಚಿನ್ ತೆಂಡೂಲ್ಕರ್ ಅಂತ ನಮಗೆ ಮೊದಲು ಬರ್ತದೆ. ಆ ನಂತರದಲ್ಲಿರುವಂತಹ ವ್ಯಕ್ತಿ ವಿರಾಟ್ ಕೊಹ್ಲಿ. ಹೀಗೆ ಆ ಒಂದು ಸಾಧನೆಗೆ ಕಾರಣ ಏನು? ಅವರ ನಿರಂತರವಾದಂತಹ ಪರಿಶ್ರಮ, ಅದಲ್ಲದೆ ಇನ್ನೇನೂ ಅಲ್ಲ. ಹಾಗಾಗಿ ಜಟ್ಟಿ ಒಂದು ಕುಸ್ತಿ ಆಡುವವ ಆವತ್ತಿನ ದಿನ ಕಾಳಗದಲ್ಲಿ, ಆವತ್ತಿನ ದಿನದ ಪಂದ್ಯದಲ್ಲಿ, ಕುಸ್ತಿ ಪಂದ್ಯಾವಳಿಯಲ್ಲಿ ಸೋತರೂ ಕೂಡ ಅವನ ಮೈಕಟ್ಟು ಕಬ್ಬಿಣ ಗಟ್ಟಿಯಾಗಿರ್ತದೆ. ನಮ್ಮ ಸಾಮಾನ್ಯ ಜನರಂತಿಲ್ಲ. ಸೋತವನೇ ಆದರೂ ಅದೇ ರೀತಿ ನಾವು RCB ಸೋತರೂ ಕೂಡ RCB ಟೀಮ್ನಲ್ಲಿ ಕೊಹ್ಲಿ ಇದ್ದಾನೆ. ಅದು ನಮಗೆ ಪ್ರೀತಿ. ಅದನ್ನು ನಾವು ಮರೀಲಿಕ್ಕೆ ಆಗುವುದಿಲ್ವಲ್ಲ. ಸಚಿನ್ ತೆಂಡೂಲ್ಕರ್ರನ್ನು ನಾನು ಮರೀಲಿಕ್ಕೆ ಆಗುವುದಿಲ್ವಲ್ಲ. ಹಾಗೆಯೇ ನಾವು ಅವರನ್ನೆಲ್ಲ ನಾವು ನೋಡ್ತೇವೆ. ನೋಡಿದ ಹಾಗೆ ನಾವು ಜೀವನದಲ್ಲಿ ಏನಾಗಬಹುದು ಎನ್ನುವುದನ್ನು ನಾವು ವಿಚಾರ ಮಾಡಬೇಕು. ಆದ್ದರಿಂದ ಇವತ್ತಿನ ದಿನ ಮಕ್ಕಳು ತುಂಬಾ ಜನ ಕ್ರಿಕೆಟ್ ನೋಡ್ತಾರೆ. ಆದ್ದರಿಂದ ಅವರು ಕೂಡ ಇಷ್ಟೊಂದು ಅದ್ಭುತವಾಗಿ ಆಟ ಆಡುವಂಥವ್ರು ಹೇಗೆ ಆಡ್ತಾರೆ, ಅವರು ಆ ಸಾಧನೆ ಮಾಡಲಿಕ್ಕೆ ಕಾರಣ ಏನು? ಅವರಂತೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಲ್ವೇ ಅಂತ ಪರಿಶ್ರಮ ಹಾಕಬೇಕು. ನಿರಂತರವಾದಂತಹ ಪರಿಶ್ರಮ ಇವತ್ತಿನ ದಿನ ಅಭ್ಯಾಸ ಮಾಡಬೇಕು.
ಯಾವುದನ್ನು, ಅವನಲ್ಲಿ ಯಾವ ಕುಶಲತೆ ಇದೆಯೋ ಆ ಕುಶಲತೆಯನ್ನು ಕುರಿತಾಗಿ ನಿರಂತರವಾದಂತಹ ಪರಿಶ್ರಮವನ್ನು ಹಾಕಿ ನಿರಂತರವಾಗಿ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಬೆಳೆದು, ಯಾಕೆಂದ್ರೆ ಧೋನಿಯ ಕ್ಯಾಪ್ಟನ್ಸಿ ಅನ್ನುವಂತಹದ್ದು 3 ಟ್ರೋಫಿಯನ್ನ ICC 3 ಟ್ರೋಫಿಯನ್ನು ನಮಗೆ ತಂದು ಕೊಟ್ಟವ. ಅವನಲ್ಲಿರುವಂತಹ ಚಾಣಾಕ್ಷತೆ, ಬುದ್ಧಿವಂತಿಕೆ, ಸಹನೆ ಇದೆಲ್ಲವೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಮಾದರಿ. ಹಾಗೆಯೇ ಆ ಉಳಿದಂಥವರು ಮಾಡಿದಂತಹ ನಿರಂತರವಾದಂತಹ ಪರಿಶ್ರಮ ಇದೆಲ್ಲವೂ ನಮಗೆ ಮಾದರಿ. ಆ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಮಾದರಿಯಾಗುವಂತೆ ಆಗಬೇಕು ಅಂತಾದರೆ ನಿರಂತರವಾದಂತಹ ಪರಿಶ್ರಮ ಬೇಕು ಎನ್ನುವಂತಹದ್ದನ್ನು ಇಲ್ಲಿ ನಾವು ತಿಳಿದುಕೊಳ್ಳುವಂತಹದ್ದು ಅತಿ ಅಗತ್ಯ, ಅತಿ ಅಮೂಲ್ಯ ಅಂತ ಅನಿಸ್ತದೆ. ಆದ್ದರಿಂದ ಆ ಕ್ರಿಕೆಟನ್ನು ನಾವು ನೋಡ್ತಾ ಇರುವಂತೆಯೇ ನಮ್ಮ ಜೀವನದಲ್ಲಿ ನಾವು ಹೇಗೆ ಬೆಳೆಯಬೇಕು, ನಮ್ಮನ್ನು ಹೇಗೆ ನಾವು ಬೆಳೆಸಿಕೊಳ್ಳಬೇಕು ಎನ್ನುವಂತಹದ್ದನ್ನು ತಿಳಿದು ಅರಿತು ಅದರಂತೆ ನಾವು ಕೂಡ ಕ್ರಿಕೆಟನ್ನು ಎಂಜಾಯ್ ಮಾಡ್ತಾ ಜೀವನದಲ್ಲಿ ನಾವು ಕೂಡ ಬೆಳೆಯುತ್ತಾ ಮುಂದುವರಿಯೋಣ ಅಂತ ಹೇಳ್ತೇವೆ. ಇವತ್ತಿನ ದಿನ RCB ಪಂಜಾಬ್ ತಂಡದ ನಡುವೆ ಇರುವಂತಹ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡಿ ಗೆಲ್ಲಿಸಿ ನಮ್ಮನ್ನು ಸಂತೋಷಪಡಿಸಲಿ. 18ನೆಯ IPL ಟ್ರೋಫಿ ಆದರೂ RCBಗೆ ಸಿಕ್ಕಲಿ ಎನ್ನುವುದಾಗಿ ದೇವರಲ್ಲಿಯೂ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ.